ಓಂ ನಾರಾಯಣಂ ಗುಣೈಸ್ಸರ್ವೈರ್ವಿದೀರ್ಣಂ ದೋಷವರ್ಜಿತಂ ಧ್ಯೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥಮುಚ್ಯತೆ. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ ಓಂ ಸಂಭೃತಿ ದ್ಯುವ್ಯಾಪ್ತ್ಯಪಿ ಚ ಅತಃ ಸಂಭೃತಿ ದ್ಯುವ್ಯಾಪ್ತಿ ಅಪಿ ದೇವಾದೀನಾಂ ಉಪಸಂಹರ್ತವ್ಯೇ ನ ಅನ್ಯೇಷಾಂ. ಸಂಭೃತಿ ಎಂದೇನು? ಪರಮಾತ್ಮ ಎಲ್ಲರನ್ನೂ ಸದಾಕಾಲ ಅವ್ರ ಭಾರ ಹೊತ್ತಿದ್ದಾನೆ. ಇನ್ನೊಂದು ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಅನ್ನೋದನ್ನು ಯಾರು ತಿಳ್ಕೊಂಡಿರಬೇಕು? ದೇವಾದೀನಾಂ ಉಪಸಂಹರ್ತವ್ಯೇ ನ ಅನ್ಯೇಷಾಂ ಅತೈವ ಯೋಗ್ಯತಾ ವಿಷಯ. ಇದೆಲ್ಲರಿಗೂ ಹೇಳಿದ್ದಲ್ಲ, ದೇವತೆಗಳಿಗೆ ಮಾತ್ರ ಇದೆ. ಇವತ್ತು ನಮಗೇನು ಬೇಕು? ನಮ್ಮ ಖಾತಾ ಆದರೆ ಸಾಕು ಮನೆಯಾಗಷ್ಟೇ, ಆಮೇಲೆ ಗುಡ್ ಬೈ. ಆದರೆ ಅವನ ಹತ್ರ ಎಲ್ಲರ ಖಾತಾ ಇರಬೇಕು, ಅವನ ಹತ್ರ. ಆ ರೀತಿ ಅವ್ರ ಜವಾಬ್ದಾರಿ ಅಷ್ಟೇ ಇದೆ. ಅವು ನಾವು ಇಷ್ಟು ತಿಳ್ಕೊಂಡ್ರೆ ಸಾಕು. ಈ ಪ್ರೊಸೀಜರ್ ಹೀಗಿದೆ ಅಂತ ತಿಳ್ಕೊಂಡು ನಮ್ಮ ಕೆಲಸನೇ ಹೊರತು ಅದು ಇಟ್ಕೊಳ್ಳೋದು ನಮ್ಮ ಕೆಲಸ ಅಲ್ಲ. ಯಾರ್ದ ಮನೆ ಪಕ್ಕದ ಮನೆ ಅವ್ರ ಮನೆ ಖಾತಾ ಕೊಡಿ ಅಂತ ಕೇಳ್ತಾರ? ನಿಮ್ಮದು ಕೊಡಿ ಅಂತ ಅಷ್ಟೇ, ಅವ್ರದ್ದೆಲ್ಲ ಕೇಳೋದಕ್ಕೆ ಹೋಗೋದಿಲ್ಲ. ಆದರೆ ಅವ್ರು ಮಾತ್ರ ಅವ್ರು ಆಫೀಸರ್ ಕೇಳ್ತಾರೆ, ಅವ್ರು ತೋರಿಸ್ಬೇಕು ಅವರು. ಅದಕ್ಕೆ ದೇವತೆಗಳಿಗೆ ಮತ್ತು ಎಲ್ಲ ಸಂರಕ್ಷಣೆಯ ಭಾರ ಮತ್ತು ಪರಮಾತ್ಮನ ವ್ಯಾಪ್ತಿಯ ವಿಶೇಷ ಚಿಂತನೆ ಯಾವಾಗಲೂ ಇರಬೇಕು. ಅದು ಉಳಿದವರಿಗೆಲ್ಲ ಸಚ್ಚಿದಾನಂದ ಆತ್ಮ, ಅದು ಅಲ್ಲಿಂದ ಶುರುವಾಗ್ತದೆ. ಅವ್ರಿಗೆ ಸಂಬಂಧಪಟ್ಟು ಜಾಸ್ತಿ ಆ್ಯಡ್ ಮಾಡ್ತಾ ಹೋಗ್ಬೋದು. 1 2 3 4 ಕೆಲವು ಟೆಂಪರರಿಯಾಗಿ, ಕೆಲವು ಯಾವಾಗಲೂ ಮಾಡ್ಬೋದು. ಅವು ಮಾತ್ರ ಕಾಮನ್ನಾಗಿ ಯಾವಾಗಲೂ ಇರಬೇಕು. ಅದರಲ್ಲೂ ಆತ್ಮ ಶಬ್ದ ಯಾವಾಗಲೂ ಇರಬೇಕು. ಇದು ಹೇಳಿದ್ದಾರೆ. ಉಳಿದವರಿಗೆ ಅದು ಯಾವ ವ್ಯಾಪ್ತಿ ದೊಡ್ಡದಾಗುತ್ತೋ ಒಂದು ದೊಡ್ಡ ಸಾಧಕನಾಗ್ತಾರೆ. ಅತಏವ ಯೋಗ್ಯತಾ ವಿಶೇಷ ದೇವಾದೀನಾಂ ಉಪಾಸ್ಯಾಸ್ತು ಪೃಥಿವ್ಯಾಪ್ತ್ಯಾದಯೋ ಗುಣಾ. ದೇವತೆಗಳು ಉಪಾಸನೆ ಮಾಡಬೇಕಾದದ್ದು ಭೃತಿ ವ್ಯಾಪ್ತಿ. ಸಂಭೃತಿ ಅಂದರೆ ಭೃತಿ, ಸಂಭೃತಿ, ವ್ಯಾಪ್ತಿ ಇವೆಲ್ಲ ಕೂಡ ವಿಶೇಷವಾಗಿ ಚಿಂತನೆ ಮಾಡಬೇಕು ಅವರು. ಆನಂದಾದ್ಯಾಸ್ತು ಸರ್ವೇಷಾಂ. ಆದರೆ ಆನಂದಾದಿಗಳು ಮಾತ್ರ ಎಲ್ಲರೂ ಮಾಡಬೇಕು. ಯಾಕೆ? ಆನಂದ ಎಲ್ರಿಗೂ ಬೇಕಾದ್ರಿಂದ. ಅಧಿಕಾರ ಎಲ್ರಿಗೂ ಬೇಕಿಲ್ಲ, ಆನಂದ ಎಲ್ಲರಿಗೂ ಬೇಕು. ಅದು ಅರ್ಥಕೃತ್ ಭವೇತ್ ಸರ್ವೇಷಾಂ ಅನ್ಯಥಾ ಅನರ್ಥಕೃತ್ ಭವೇತ್. ಉಳಿದವ್ರು ಮಾಡೋಕ್ಕೋರು ಏನಾಗುತ್ತದೋ ಅನರ್ಥಕ್ಕೆ ಕಾರಣ ಆಗುತ್ತೆ. ಇತ್ತೀಚ ಬ್ರಹ್ಮತರ್ಕೆ ಎಲ್ಲ ಉಪಾಸನೆ. ಅದಕ್ಕೆ ಏನಂತ ಹೆಸರು? ಇದಕ್ಕೆ ಉಪಾಸನಾ ಪಾದ ಅಂತಲೇ ಹೆಸರು. ಈ ಪಾದ ಪೂರ್ತಿ ಮತ್ತು ಅತಿ ದೊಡ್ಡ ಪಾದ ಇಡೀ ಇದೇ ದೊಡ್ಡದು. 16 ಪಾದಗಳಲ್ಲೂ ಕೂಡ ಅತಿ ದೊಡ್ಡ ಪಾದ ಅಂದರೆ ಉಪಾಸನೆ ದೊಡ್ಡ ಪ್ರೊಸೀಜರ್. ಬಸ್ಸಲ್ಲಿ ಕೊಡೋರಿಗೆ ಒಂದಾಯಿತು, ಬಸ್ ಬಿಟ್ಟೋದಿದೆಯಲ್ಲ ಆ ದೂರದ ಪ್ರಕಾರ ಟೈಮ್ ತೊಗೊಳುತ್ತೆ. ಅದೇ ಹೇಳ್ತಿರೋದು. ಸೂತ್ರಗಳಾಗಲಿ ಅಧಿಕರಣಗಳಾಗಲಿ ಇದೆಲ್ಲ ಇದರಲ್ಲಿ ಉಪಾಸನೆ ಸಂಬಂಧಪಟ್ಟ ಎಲ್ಲ ವಿಚಾರದಲ್ಲಿ ಬರುತ್ತೆ. ಯಸ್ಯಾಂ ವಿದ್ಯಾಯಾಂ ಮಹಾಗುಣ ಉಚ್ಯಂತೆ ಸೋತ್ತಮಾನಾಂ ಇತರ ಅನ್ಯೇಷಾಮಿತಿ ಚೇನ್ನ. ಯಸ್ಯಾಂ ವಿದ್ಯಾಯಾಂ ಮಹಾಗುಣ ಉಚ್ಯಂತೆ ಸಾ ಉತ್ತಮಾನಾಂ ಇತರ ಅನ್ಯೇಷಾಂ ಇತಿ ಚೇನ್ನ. ಓಂ ಪುರುಷ ವಿದ್ಯಾಮಪಿ ಚ ಇತರೇಷಾಂ ಅನಾಮ್ನಾನಾತ್. ಓಂ ಪುರುಷ ಸೂಕ್ತೋಕ್ತ ವಿದ್ಯಾಯಾಮಪಿ ಕೇಷಾಂಚಿತ್ ಗುಣಾನಾಂ ಅನಾಮ್ನಾನಂ. ಪುರುಷ ಸೂಕ್ತದಲ್ಲಿ ಹೇಳಿದ್ದಾರೆ. ಪುರುಷದಲ್ಲಿ ಹೇಳಿದ ಎಲ್ಲ ವಿಷಯಗಳನ್ನು ಕೂಡ ಎಲ್ರಿಗೂ ಮಾಡೋಕ್ಕಾಗೋದಿಲ್ಲ. ಶಕ್ಯವಾದಷ್ಟು ತಮ್ಮ ವಿಹಿತವಾದಷ್ಟು ಮಾಡಬೇಕು. ಏನದು? ಸರ್ವತಃ ಪೌರುಷೇ ಸೂಕ್ತೆ ಗುಣಾ ವಿಷ್ಣೋರಿರೀರಿತಾ ತತ್ರಾಪಿ ನೈವ ಸರ್ವೇಪಿ ತಸ್ಮಾತ್ ಕಾರ್ಯೋಪಸಂಹೃತಿ ಇತಿ ಬ್ರಹ್ಮತರ್ಕೆ. ಪುರುಷ ಸೂಕ್ತದಲ್ಲಿ ತುಂಬ ಹೇಳಿದ್ದಾರೆ, ಆದರೆ ಎಲ್ಲವನ್ನೂ ಇನ್ನೂ ಹೇಳಿಲ್ಲ. ಮತ್ತು ಆ ಹೇಳಿದಷ್ಟನ್ನು ಮಾಡೋಕ್ಕೆ ಎಲ್ರಿಗೂ ಆಗೋದಿಲ್ಲ. ಅದಕ್ಕೆಲ್ಲ ಏನು ಬೇಕು? ಮುಖ್ಯವಾಗಿ ಅದಕ್ಕೆ ಅಧಿಕಾರ ಬ್ರಹ್ಮದೇವರಿಗೆ, ಋಷಿಗಳಿಗೆ. ಅವಂತ ನಿಧಾನವಾಗಿ ಕಡಿಮೆ ಆಗ್ತಾ ಬರುತ್ತೆ. ಸರಿಯಾಗಿ ತಿಳ್ಕೊಂಡಿರ್ಬೇಕಲ್ಲ. ಮತ್ತು ನಾವು ಮಾಡೋ ಉಪಾಸನೆ ಭಾರಿ ಶ್ರೇಷ್ಠ ಅನ್ನೋ ಭ್ರಮೆ ತುಂಬ ಜನಕ್ಕಿರುತ್ತೆ. ಅದಲ್ಲ. ದೇವ್ರ ಪೂಜೆ ಮಾಡಿದರೆ ಸರಿಯೇ, ಸಂಧ್ಯಾ ಮಾಡಿ ಸರಿಯೇ, ಬಟ್ ಯಾವ ಚಿಂತನೆ ಮಾಡಿಲ್ಲ? ಸಚ್ಚಿದಾನಂದ ಪೂರ್ಣ ಹೇಳಲೇ ಇಲ್ಲ. ಅದರಿಂದಾಗಿಯೇ ಅದು ಉಪಾಸನೆ ಆಗಲೇ ಇಲ್ಲ. ಅರ್ಥ ಆಯ್ತಾ? ಈಗ ಈ 4 ಗುಣಗಳ ಅನುಸಂಧಾನ ಬರದೇ ಹೋದರೆ ಯಾವ ಕಾರ್ಯನೂ ಏನಾಗೋದಿಲ್ಲ? ಉಪಾಸನೆ ಆಗೋದಿಲ್ಲ. ಉಪಾಸನೆ ಆಗೋದು ಯಾವಾಗ? ಅನುಸಂಧಾನ ಬಂದಾಗ ಮಾತ್ರ. ಬರೆದಿದ್ದೆಲ್ಲ ಕೌಂಟ್ ಆಗೋದು ಸಬ್ಮಿಟ್ ಮಾಡಿದ ಮೇಲೆ. ಸಬ್ಮಿಟ್ ಮಾಡದೆ ಹೋದರೆ ಏನು ಕೌಂಟ್ ಆಗೋದು. ಅದು ಸಬ್ಮಿಟ್ ಯಾರಿಗೆ ಮಾಡಬೇಕು? ವಿಷ್ಣು ಪ್ರೇರಣೆ, ವಿಷ್ಣು ಪಿಕ್ಚರ್ಸ್ ಥ್ರೂ ಪ್ರಾಪರ್ ಚಾನಲ್ ಮಾಡಬೇಕು. ನಾವು ಆನ್ಸರ್ ಪೇಪರ್ ಬರೆದು VC ಕೊಡ್ಲಿಕ್ಕೆ ಹೋಗೋದಿಲ್ಲ. ಯಾರಿಗೆ ಕೊಡ್ತಾನೆ? ಕೊಡೋದು ಅಲ್ಲಿಗೇನೆ. ಅದು ಥ್ರೂ ಪ್ರಾಪರ್ ಚಾನಲ್ ಹೋಗಬೇಕು. ಸರ್ವತಃ ಪೌರುಷೇ ಸೂಕ್ತದಲ್ಲಿ ಬಂದಿರೋದು ಭಾರಿ ಜಾಸ್ತಿ ಗುಣಗಳು. ಅದಕ್ಕೆ ಪುರುಷ ಸೂಕ್ತ ಸರ್ವಶ್ರೇಷ್ಠವಾದ ಸೂಕ್ತ ಅಂತ ಕರೀತಾರೆ. ಆದರೆ ಅಲ್ಲೂ ಕೂಡ ಎಲ್ಲ ಹೇಳಿಲ್ಲ. ಯಾಕೆ? ಎಲ್ಲ ಹೇಳೋಕ್ಕೆ ಸಾಧ್ಯನೇ ಇಲ್ಲ ಯಾರಿಗೂ ಕೂಡ. ಆದ್ದರಿಂದ ಹೇಳಿಲ್ಲ. ಅದು ಕೂಡ ಉಪಾಸನೆ ಬೇಕಾದ್ದು ಕೂಡ ಒಂದೇ ಕಡೆ ಹೇಳಿಲ್ಲ. ಅದು ಅವ್ರಿಗೆ ಮಾತ್ರ ತಿಳಿಯುತ್ತೆ, ಉಳಿದವರು ತಿಳಿಯೋದಿಲ್ಲ. ಇದು ಪುರುಷ ವಿದ್ಯಾಧಿಕರಣಂ. ಆಮೇಲೆ ಓಂ ವೇದಾದ್ಯರ್ಥ ಭೇದಾತ್ ಓಂ ಭಿಂದಿ ವಿದ್ಧಿ ಶೃಣಿಹಿ ಇತಿ ಫಲಭೇದೇನ ಸರ್ವಶಃ ಯತ್ಯಾದೀನಾಂ ತೇಷು ಅಯೋಗ್ಯಾತ್ ನಾಧಿಕಾರಿ ಏಕತಾ ಭವೇತ್.
ಅಯೋಗ್ಯೋಪಾಸನಾದು ಇವು ಅನರ್ಥಂಚಾರ್ಥನಾಶನಂ ಇತಿ ಬೃಹತ್ತಂತೆ. ಇನ್ನೂ ಕೆಲವಿದೆ ಈಗ. ಹೊಡಿ ಬಡಿ ಕಡಿ ಇದೆಲ್ಲ ಯಾರು ಮಾಡಾಗಿಲ್ಲ, ಯತಿಗಳು ಮಾಡಾಗಿಲ್ಲ. ಎಂಥ ಕೆಟ್ಟವನು ಬಂದರೂ ಒಳ್ಳೇದಾಗಲಿಪ್ಪ ಅಂದರೆ ಅಷ್ಟೇ, ಅವ್ರು ಬೇರೆ ದಾರಿ ಇಲ್ಲ. ದೇವ್ರು ನೋಡ್ಕೊತಾನೆ, ಆ ರೀತಿ ಹೇಳಬೇಕೆ ಹೊರತು ಇವನೇನು ಆ್ಯಕ್ಷನ್ ತೊಗೊಳಾಗಿಲ್ಲ. ಎತ್ತಕ್ಕೆ ಯತಿಗಳು. ಆದರೆ ಕ್ಷತ್ರಿಯರು ಪ್ರಧಾನ ಗಂಧವತ್ತು ಗುಳಿದವ್ರಿಗೆ ಇಟ್ಕೊಳ್ಳಾಗಿಲ್ಲ. ಗಂಧ ಫಸ್ಟು ಲೈಸೆನ್ಸ್ ಬೇಕು ಅವರಿಗೆ. ಇಟ್ಕೊಳ್ಳೋದು ಹೋದ್ರೆ ಅಪರಾಧ, ಇವ್ರು ಇಟ್ಕೊಂಡ್ರೆ ಅಪರಾಧ, ಇಟ್ಕೊಳ್ಳೋದ್ರೆ ಅಪರಾಧ. ಅದಕ್ಕೆಲ್ಲ ಉಪಾಸನೆ ವ್ಯತ್ಯಾಸ ಇದೆ. ಪೊಲೀಸರಲ್ಲೂ ಕೂಡ ಟ್ರಾಫಿಕ್ ಪೊಲೀಸ್ ಇಟ್ಕೊಳ್ಳಾಗಿಲ್ಲ. ಯಾವ ಪೊಲೀಸ್ ಇಟ್ಕೋಬೇಕು ಅವನು? ಅದರಲ್ಲೂ ಕೂಡ ಆರ್ಮಿಯವನು ಇಟ್ಕೊಂಡಿರ್ಬೇಕು ಯಾವಾಗ. ರಿಸರ್ವ್ ಪೊಲೀಸ್ ಬೇರೆ, ಬರೀ ಪೊಲೀಸ್ ಬೇರೆ, ಈ ಯಾರು ಟ್ರಾಫಿಕ್ ಪೊಲೀಸ್ ಬೇರೆ. ಅದರಲ್ಲೂ ವೆರೈಟಿ ಬಹಳಷ್ಟಿದೆ. ಆರ್ಮಿಯಲ್ಲಿದ್ದವ್ರು ಮಾತ್ರ ಯಾವಾಗಲೂ ಸಶಸ್ತ್ರರಾಗೇ ಇರಬೇಕು. ಅವ್ರ ಯೂನಿಫಾರ್ಮ್ ಅದು ಭಾಗ ಆಗಿಬಿಡೋದು, ಇವ್ರಿಗೆ ಅದು ಸೇರೋದಿಲ್ಲ. ಇವೆಲ್ಲ ನೋಡಿದರೆ ನಮ್ಮ ಕಾಮನ್ ಸೆನ್ಸ್ ಇದೆ. ಮತ್ತು ಎಲ್ಲರೂ ಔಷಧಿ ಕೊಡಿ ಅಂತ ಹೇಳೋದಿಲ್ಲ. ಯಾಕೆ? ಡಾಕ್ಟ್ರ್ ಆದರೂ ಕೊಡಿ ಅಷ್ಟೇ. ಬಿದ್ದವ್ರ ನೆತ್ತಿ ಎಲ್ಲರಿಗೆ ಕಾಮನ್. ಅದು ಬಿದ್ದವ್ರ ನೆತ್ತಿ ಸಜೆಸ್ಟ್ ಮಾಡಿ ಅದೆಲ್ಲ ಕಾಮನ್. ಅದು ಔಷಧಿ ಕೊಡೋದು ಮಾತ್ರ ಅವ್ರು ಕೊಡೋದು, ನೀವು ಕೊಡಬಾರ್ದು. ಉಪಾಸನೆ ಹಾಗೆ, ಯಾವ ವಿದ್ಯೆಯಲ್ಲಿ ಪರಿಣತಾರೋ ಅದರಲ್ಲಿ ಕೊಡಬೇಕು, ಇಲ್ಲ ಹೋದರೆ ಇಲ್ಲ. ಅದು ಯೋಗ್ಯತೆ ಬೇರೆ ಬಿಟ್ಟರಿಲ್ಲ. ಫಿಸಿಷಿಯನ್ ಸರ್ಜರಿ ಮಾಡೋದಿಲ್ಲ. ಫಿಸಿಷಿಯನ್ ಏನಂತಾರೆ, ಅವರು ರೆಕಮೆಂಡ್ ಮಾಡ್ತಾರೆ ಹೊರತು ಏನು ಮಾಡೋದಿಲ್ಲ ಅವರು. ಯಾಕಂದರೆ ಅದು ಓದಿಲ್ಲ ಅವರು, ಆ ವಿಷಯ ಸಂಬಂಧಪಟ್ಟಿದ್ದಲ್ಲ ಅವ್ರಿಗೆ. ಡಾಕ್ಟ್ರಾಗಿ ಡಾಕ್ಟ್ರಲ್ಲೂ ಕೂಡ ವಿಭಾಗಗಳು ಉಂಟು. ಅದೇ ಉಪಾಸನೆ ಅಂತ ಹಾಗೆ ನಮ್ಮ ಜೀವನ ಎಷ್ಟೆಷ್ಟು ನಾವು ಮಾಡೋಕ್ಕೆ ಸಾಧ್ಯ. ಬ್ರಾಹ್ಮಣ ಅಂತಷ್ಟು ಕೆಲವು ಬಂದುಬಿಡುತ್ತೆ, ಬ್ರಹ್ಮಚಾರಿ ಕೆಲವು ಸೇರೋದು, ಗೃಹಸ್ಥ ಕೆಲವು ಸೇರೋದು. ಅದ್ರ ತಕ್ಕಂತೆ ತಿಳ್ಕೊಂಡು ಏನು ಮಾಡ್ಬೇಕು ನಾವಾಗ ಮಾಡಬೇಕು. KCS ರೂಲ್ಸ್ ಓದ್ಬಿಟ್ಟು ಹೇಗೆ ಕಂಪ್ನಿಗಳು ನಡ್ಕೋತಾರೆ ಹಾಗೆ ಧರ್ಮಶಾಸ್ತ್ರ ಓದಬೇಕು. ಧರ್ಮನೇ ಇಲ್ಲ, ಧರ್ಮಶಾಸ್ತ್ರ ಏನು ಬರ್ತಾರೆ ಓದಬೇಕು. ವೇದ, ವೇದಾದಿ ಅರ್ಥಭೇದ, ಅಡಿ ಬಡಿ ಕಡಿ ವೇದ ಅಂಬೋದಲ್ಲಿ ವೇದ ದಶಮಿ ವೇದ, ವೇದವಂತು ಅಂತ ಗ್ರಹಣ ವೇದ ಎಲ್ಲ ಬರ್ತದಲ್ಲ. ವೇದ ಅಂದರೆ ಟಚ್ ಆಗೋದು, ಗೊತ್ತಾಯ್ತಾ? ಟಚ್ ಆಗಿಬಿಟ್ಟು ಮೈಲಿಗೆ ಆದಾಗ ಲೆಕ್ಕ. ಬಿಟ್ಟುಬಿಟ್ಟು ಹೋಯ್ತಾ ಅಂತ ಹೇಳ್ತಾರಲ್ಲ ಅಷ್ಟೇ. ಇನ್ನು ಮಡಿ ಕಡಿಬೇಕಾದ್ರೆ ಏರು ಕಡಿ ಬಿಟ್ಟುಬಿಟ್ರೆ ಸಾಕಷ್ಟು. ಮುಕ್ತೋಪಾಸನಾ ಕರ್ತವ್ಯ, ಮುಕ್ತಸ್ಯ ಉಪಾಸನಾ ಕರ್ತವ್ಯಾನ ಇತ್ಯಥೋ ಬ್ರವೀ. ಇಷ್ಟೆಲ್ಲ ಪ್ರಶ್ನೆ ಹಾಕ್ಕೊಂಡ್ಮೇಲೆ ಭಾರಿ ಹೇಳ್ತೀರಿ ಉಪಾಸನೆ ಬಗ್ಗೆ. ಮುಕ್ತರೂ ಮಾಡಬೇಕಂತ ಕೇಳಿದ್ರು. ಅರ್ಥ ಆಯ್ತಾ? ಮುಕ್ತರಾದ್ಮೇಲೂ ಮಾಡಬೇಕಂದ್ರೆ ಇಲ್ಲ, ಮುಕ್ತಿಯಲ್ಲಿ ಮಾಡೋದಿಲ್ಲ. ರಿಟೈರ್ ಆದವರು ಆಫೀಸ್ ಬರ್ಬೇಕಂತ ಕೇಳಿ ರಿಟೈರ್ಮೆಂಟ್ಗೆ ಅರ್ಥನೇ ಇಲ್ಲ. ಅರ್ಥ ಆಯ್ತಾ? ಅದಕ್ಕೊಂದು ಮುಕ್ತರಿಗೆ ಉಪಾಸನೆಯ ಫಲ ಅದು. ಮುಕ್ತಿ ಎಂಬುದೇನದು? ಉಪಾಸನೆಯ ಫಲ ಅದು. ಊಟ ಮಾಡಿದ್ರಲ್ಲಿ ಅಡುಗೆ ಮಾಡಿದ್ರೆ ಪಜಿತಾಗುತ್ತೆ, ಗೊತ್ತಾ? ಕೆಲಸ ಮುಗಿತು ಅವ್ರದ್ದು ಅಷ್ಟೇ. ಉಳಿದು ಮಾಡೋದು ಮಾಡಬೇಕು, ಇವರಿಗಿಲ್ಲ. ಓಂ ಹಾನೋತು ಉಪಾಯನ ಶಬ್ದಶೇಷತ್ವಾತ್ ಕುಶ ಛಂದಸ್ತುತಿ ಉಪಗಾನವತ್ ತದುಕ್ತಮೋ. ಅಲ್ಲ, ಉಪಾಸನೆ ಮಾಡೋದು. ಉಪಾಸನೆ ಶಬ್ದಕ್ಕೆ ಏನರ್ಥ ಅಂದರೆ ಸಾಧನ ಅಂತ ಅರ್ಥ. ಸಿದ್ಧಿ ಬಂದಾಗ ಸಾಧನ ಪ್ರಶ್ನೆ ಬರಲಿಲ್ಲ. ಪರೀಕ್ಷೆಗಳಲ್ಲಿ ಓದ್ತಾನೆ ಅಂದರೆ ಪರೀಕ್ಷೆಗೆ ಓದ್ತಾನೆ ಅಂತ ತಿಳಿಬಾರ್ದು. ಓದೋದು ಹೌದು, ಆದರೆ ಇಲ್ಲೂ ಒಂದು ಇದೆ. ಇಲ್ಲಿ ಜ್ಞಾನವೃದ್ಧಿ ಆಗುತ್ತೆ. ಮುಕ್ತಿಯಲ್ಲಿ ಅದು ಕೂಡ ಇಲ್ಲ. ಏನಾಗುತ್ತದು? ಸಹಜವಾಗಿ ಮಾಡ್ತಾನೆ ಹೊರತು ಯಾವುದಕ್ಕೂ ಎಕ್ಸ್ಟ್ರಾ ಫಲ ಕೊಡೋದಿಲ್ಲ ಅದಕ್ಕೆ. ಇಲ್ಲ, ಇದು ನಿವೃತ್ತಿಯೊಳಗೆ ಏನು ಕೆಲಸ ಮಾಡಿದೋದಕ್ಕೆ ಏನಿಲ್ಲ. ಕೆಲಸ ಏನೂ ಮಾಡಿದ್ರೆ ಫುಲ್ ಫಂಕ್ಷನ್ ಸಿಗುತ್ತೆ. ಇದು ಮಾಡಬಾರ್ದು, ಕ್ರಿಮಿನಲ್ ಆಗಬಾರ್ದು ಅಷ್ಟೇ. ಕ್ರಿಮಿನಲ್ ಬಾಂಬ್ ಬಿಡೋದು ಮಾಡಿದ್ರೆ ರಿಟೈರ್ಡ್ ಆದ್ದರಿಂದ ಬಾಂಬ್ ಬಿಡ್ತೀನಿ ಅಂತ ಹೋಗಬಾರ್ದು. ಅವೆಲ್ಲ ಸಾಧ್ಯ ಇಲ್ಲ. ಅದ್ರ ಬಗ್ಗೆ ನಾಳೆ ಅದ್ರ ಬಗ್ಗೆ ತುಂಬ ವಿಷಯ ಬರುತ್ತೆ. ಯಾಕಂದರೆ ಅದನ್ನು ಓದಿ ಜನ ಏನು ಮಾಡಿಬಿಟ್ಟಿದ್ದಾರೆ ಇವತ್ತು ಅಂದರೆ ಮುಕ್ತರದ್ದು ಅಶೀವ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಬಿಟ್ಟು ಕೂತ್ಕೊಂಡ್ಬಿಟ್ಟಿದ್ದಾರೆ. ಮುಕ್ತರು ಆದಮೇಲೆ ಹೇಳೋದು ಬದಲಲ್ಲ. ಪರೀಕ್ಷೆ ಆದ್ಮೇಲೆ ಮಲಗೋದ್ರೆ ಪರೀಕ್ಷೆಯಲ್ಲೇ ಬರೀಬಿಟ್ರೆ ಹಾಗಾಯ್ತು ಅಷ್ಟೆ. ಅದೇ ಹೇಳಿದ್ದಲ್ಲ, ಉಪಾಸನೆ ದೊಡ್ಡದು ಅಂತ ಅರ್ಥ. ಉಪಾಸನೆ ಸಾಧನೆ ದೊಡ್ಡ ಭಾಗ.